ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕೆ ಅವರು ಯು ಜಿ ನೀಟ್ 2025 ಎರಡನೇ ಸುತ್ತಿನ ತಾತ್ಕಾಲಿಕ ಹಂಚಿಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. 29-20-25 ಕೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಯುಷ್ ಥರ್ಡ್ ರೌಂಡು, ಡೆಂಟಲ್ ಅಂಡ್ ಮೆಡಿಕಲ್ ಸೆಕೆಂಡ್ ರೌಂಡ್, ಪ್ರಾವಿಷನಲ್ ರಿಸಲ್ಟ್. ಸೆಕೆಂಡ್ ರೌಂಡ್ ಪ್ರಾವಿಷನಲ್, ಮೋಸ್ಟ್ಲಿ ಇದೇ ಫೈನಲ್ ರಿಸಲ್ಟ್, ಇದೇ ಫೈನಲ್ ಆಗುತ್ತೆ. ಇದಾದಮೇಲೆ ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ಈ ಲಿಸ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೆಡಿಕಲ್ ಅಲಾಟೆಡ್ ಲಿಸ್ಟು ನೋಡ್ಬೋದು. ನೀವು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ನಿಮ್ಮ ಕಾಲೇಜ್ ಸಿಕ್ಕಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ಸೀಟ್ ಸಿಕ್ಕಿದ್ರೆ ನನಗೆ ಸಿಕ್ಕಷ್ಟು ಸಂತೋಷ ಆಗುತ್ತೆ. ನೀವು ಇಷ್ಟಪಟ್ಟಂಥ ಸೀಟೇ ಸಿಕ್ಕಿರಲಿ ನಿಮಗೆ. ನೆಕ್ಸ್ಟು ನಿಮಗೆ ಡೌಟ್ ಬರೋದು, ಏನು ನೆಕ್ಸ್ಟು ರಿಯಲ್ ಅಲಾಟ್ಮೆಂಟಲ್ಲೂ ಇದೇ ಉಳ್ಕೊಳ್ಳುತ್ತಾ ಇಲ್ಲ ಅಪ್ಗ್ರೇಡ್ ಆಗುತ್ತೆ ಅಂತ. ಸೊ ಇದೇ ಉಳ್ಕೊಳ್ಳೋ ಚಾನ್ಸಸ್ಸು ಆಲ್ಮೋಸ್ಟ್ 100%. ಅಪ್ಗ್ರೇಡ್ ಆಗೋದು ಒಂದಷ್ಟು ಪರ್ಸೆಂಟು ಅಪ್ಗ್ರೇಡ್ ಆಗಬಹುದು. ಯಾಕೆಂದರೆ ಒಂದಷ್ಟು ಜನ MCC ಕೌನ್ಸಿಲಿಂಗಲ್ಲಿ ಅಡ್ಮಿಷನ್ ತೊಗೋಬೋದು. ಹಾಗಾಗಿ ಸ್ವಲ್ಪ ಅಪ್ಗ್ರೇಡ್ ಆಗ್ತಾರೆ. ಒಂದು 10 ಜನ ಬಿಟ್ಟರು ಅಷ್ಟೇ, ಎಲ್ಲರೂ 10 ಜನ ಮೇಲೆ ಶಿಫ್ಟ್ ಆಗೋದ್ರಿಂದ ನೀವು ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗಿಂತ ಮೇಲ್ಗಡೆ ತುಂಬ ಜನ ಇದ್ದಾಗ ನಿಮಗೆ ಅದೇ ಕಾಲೇಜೇ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಅಲಾಟೆಡ್ ಲಿಸ್ಟಲ್ಲಿ ಯು ಜಿ ನೀಟ್ 2025 ಮೆಡಿಕಲ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್. ಇದು ಪ್ರಾವಿಷನಲ್ಲು, ಆದರೂ ಇದನ್ನು ಬೇಕಾದ್ರೆ ನೀವು ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಅಡ್ಮಿಷನ್ ಆಗೋದಕ್ಕೆ ಆಗೋದಿಲ್ಲ. ಸೊ ಇದೇ ಉಳ್ಕೊಳ್ಳೋ ಸಾಧ್ಯತೆಗಳು ತುಂಬ ಇರುತ್ತೆ. ಒಂದಷ್ಟು ಜನ ನೋಡೋಣ ಯಾರ್ಯಾರು ಬಿಟ್ಟು ಹೋಗ್ತಾರೆ, ಎಷ್ಟು ಜನ ಬಿಟ್ಟು ಹೋಗ್ತಾರೆ. ಕೆ ಇವರು ಅದು ಅನೌನ್ಸ್ ಮಾಡ್ತಾರೆ ಎಷ್ಟು ಜನ ಬಿಟ್ಟಿರ್ತಾರೆ ಅಂತ. ಸೊ ಜಾಸ್ತಿ ಜನ ಏನಾದ್ರೂ ಹೋದರೆ MCCಗೆ ಜಾಸ್ತಿ ಸಿಗೋ ಅಪ್ಗ್ರೇಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಅದೇ ಸೀಟು ಉಳ್ಕೋಬಹುದು. ನಿಮ್ಮ ರ್ಯಾಂಕ್ಗೆ ಚೆಕ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು.